ಸಚಿವ ಸ್ಥಾನಕ್ಕಾಗಿ ಶಾಸಕರು ದೆಹಲಿಗೆ ಹೋಗಿರುವಂತಹ ವಿಚಾರ ನನಗೂ ಗೊತ್ತಾಗಿದ್ದು ಅವರಿಗೆ ಶುಭವಾಗಲಿ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಅದು ಶಾಸಕರ ಹಕ್ಕು ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು. ಮುಂದಿನ 2 ವರ್ಷಗಳ ಕಾಲವು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದು ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತವನ್ನ ನೀಡ್ತಾ ಇದೆ. ಈಗ ಸಂಪುಟ ಪುನರ್ರಚನೆ ಯಾವಾಗ ಮಾಡಬೇಕು ಅನ್ನೋದು ವರಿಷ್ಠರು ಹಾಗೂ ಮುಖ್ಯಮಂತ್ರಿಗಳಿಗೆ ಬಿಟ್ಟ ವಿಚಾರ. ಈಗ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮುಂಬರುವಂತಹ ಸಂಪುಟ ಪುನರ್ರಚನೆಯಲ್ಲಿ ಸಚಿವರಾಗುವವರಿಗೆ ಶುಭವಾಗ್ಲಿ. ನೀನು ಮಿನಿಸ್ಟರ್ ಆಗು ಅಂದ್ರೆ ಮಾತ್ರ ಆಗ್ತೇನೆ, ಬೇಡ ಅಂದ್ರೆ ಬಿಡ್ತೇನೆ. 2028ರಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ದೊಡ್ಡ ಪ್ರಮಾಣದ ಅನುಕೂಲವಾಗಲಿದೆ. ಈಗ ಆಗ ಸಚಿವ ಸ್ಥಾನಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿದ್ರು. ಇನ್ನು ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಬಿಲ್ ತರೋಕೆ ಮುಂದಾಗಿದೆ. ಇದು ಸ್ವಾಗತಾರ್ಹ. ಮಹಿಳಾ ಬಿಲ್ ಬರ್ಲಿ, ಅವರಿಗೂ ಕೂಡ ಸೂಕ್ತ ಸ್ಥಾನಗಳು ಸಿಗಬೇಕು. ಲೋಕಸಭಾ ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡಲೇಬೇಕಾಗಿದೆ. ಆದ್ರೆ ಈ ಬಗ್ಗೆ ತ್ವರಿತವಾಗಿ ಈಗ ಪ್ರಕ್ರಿಯೆ ಕೈಗೊಂಡಿರುವುದು ಸರಿಯಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರನ್ನ ಕರೆದು ಪ್ರಧಾನಿಯವರು ಸಭೆಯನ್ನ ನಡೆಸಬೇಕು. ಈ ವಿಚಾರದಲ್ಲಿ ಅವಸರ ಮಾಡಬಾರದು. ಉತ್ತರ ಭಾರತಕ್ಕೆ ಹೆಚ್ಚು ಸೀಟ್ಗಳನ್ನ ಕೊಟ್ಟು ಈಗ ನಮಗೆ ಕಡಿಮೆ ಸೀಟನ್ನ ಕೊಡೋದು ಆಗಬಾರದು ಅಂತ ಆಗ್ರಹಿಸಿದ್ದಾರೆ.